ಮಾಡುವಂಥದ್ದು, ಜಾತಿ ಮೇಲೆ ರಾಜಕಾರಣ ಮಾಡುವಂಥದ್ದು, ಧರ್ಮದ ಮೇಲೆ ರಾಜಕಾರಣ ಮಾಡುವಂಥದ್ದು ಅದನ್ನು ಬಿಡಬೇಕು. ಈ ರೀತಿ ಆದರೆ ಈ ದೇಶ ಇವ್ರ ಕೈಗೊಂಬೆ ಗುಲಾಮಗಿರಿಗೆ ಒಪ್ಪೋದಿಲ್ಲ, ಈ ಪ್ರಜೆಗಳು ಒಪ್ಪೋದಿಲ್ಲ. ಭಾಳ ಸ್ಪಷ್ಟ. ಯಾವ ಮನವಿ? ಮನವಿ ಇಲ್ಲ, ಮನವಿ ಯಾವುದು ಕೊಟ್ಟಿಲ್ಲ. ನನ್ನ ಅಭಿವೃದ್ಧಿ ಕೆಲಸದ ಬಗ್ಗೆ ಭೇಟಿ ಹಾಕಿ ಹೋಗಿದ್ದೆ ನಾನು ಸನ್ಮಾನ್ಯ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಹೋಗಿದ್ದೆ. ಕ್ರಾಂತಿ ಆಗುತ್ತೆ ಅಂತ ಹೇಳಿದ್ದಾರೆ ಸರ್. ಸೆಪ್ಟೆಂಬರ್ ನಲ್ಲಿ ಕ್ರಾಂತಿ ಆಗುತ್ತೆ. ಅದೇನು ಸರ್ ಕ್ರಾಂತಿ ಅನ್ನೋದು? ನೋಡಿ, ನಾನು ಅವರು ಹಿರಿಯರು, ಅವ್ರ ಬಗ್ಗೆ ನಾನು ಮಾತಾಡೋಕ್ಕೆ ಹೋಗೋದಿಲ್ಲ. ಈಗ ನನಗೂ ಕೂಡ ಜವಾಬ್ದಾರಿ ಇದೆ. ನಾನು ಒಂದು ರಾಜಕೀಯ ಕುಟುಂಬದಲ್ಲಿ ಜನಿಸ್ಕೊಂಡಂಥವನು. 50 ವರ್ಷ ನಮ್ಮ ತಂದೆ ತಾಯಿ ಮಗ 3ನೇ ತಲೆಮಾರು ನಾನು ರಾಜಕಾರಣದಲ್ಲಿದ್ದೀನಿ. ನಾವು ಕೆಲ ಉತ್ತರ ಕೊಡೋಕ್ಕೆ ಹೋಗೋದಿಲ್ಲ. ಅವರವ್ರ ವಿಚಾರದಲ್ಲಿ ಅವ್ರು ಏನು ಮಾತಾಡಿರ್ತಾರೆ ಅವರೇ ಅದನ್ನು ಸಮರ್ಥನೆ ಮಾಡ್ಕೋಬೇಕಾಗುತ್ತೆ. ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿಗಳ ಬದಲಾವಣೆ ಇರ್ಬೋದು, ಸಚಿವರ ಬದಲಾವಣೆ ಆಗ್ಬೋದು ಅಂತ ಚರ್ಚೆ ನಡೀತಾ ಇದೆ. ನೋಡ್ರಿ, ಈ ಊಹಾಪೋಹಗಳು ಎಲ್ಲಿಂದ ಪ್ರಾರಂಭ ಆಗಿದ್ದಾವೆ, ಯಾರು ಪ್ರಾರಂಭ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ. ಅದು ಏನಾಗೋದು ಹಾಗೇ ಆಗುತ್ತೆ ಅಲ್ವಾ? ಯಾರು ಕೂಡ ನಿಲ್ಸೋಕ್ಕಾಗೋದಿಲ್ಲ. ಅದು ನಮ್ಮ ಹೈಕಮಾಂಡ್ ಬಿಟ್ಟಿದ್ದು. ಆ ವಿಚಾರಗಳೆಲ್ಲ ನಾವು ಮಾತಾಡಿದರೆ ಭಾಳ ಚಿಕ್ಕವರಾಗ್ತೀವಿ. ಅದನ್ನು ಅವ್ರು ಬಿಟ್ಟಿದ್ದು. ಅದು ಏನು ನಿರ್ಧಾರಗಳಾಗಿದ್ದಾವೆ, ಮಾತುಕತೆ ಆಗಿದ್ದಾವೆ, ಅದು ನಮ್ಮ ವರಿಷ್ಠರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ, ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ಅವರೆಲ್ಲ ನಿರ್ಧಾರ ಮಾಡ್ತಾರೆ. ನೋಡಿ, ಅವಕಾಶ ಸಿಗುತ್ತೋ ಬಿಡುತ್ತೋ ಎರಡನೇದ್ದು. ಅವಕಾಶ ಸಿಗುತ್ತೋ ಅಂಥೇಳಿ ನಾನು ಯಾವುದೂ ಬೆನ್ನತ್ತಿ ಹೋಗೋದಂಥ ಮನುಷ್ಯ ಅಲ್ಲ. ನಾನು ಒಂದು ಪಕ್ಷದಲ್ಲಿ ಶಿಸ್ತು ಬದ್ಧತೆಯಿಂದ ನಡ್ಕೊಂಡು ಬಂದಿದ್ದೀನಿ. ಅದೇ ಶಿಸ್ತು ಬದ್ಧತೆಯಿಂದ ನಾನು ಪಕ್ಷದ ಜೊತೆಗೆ ಯಾವತ್ತೂ ಇರ್ತೀನಿ. ಅದರಲ್ಲಿ ಎರಡನೇ ಮಾತಿಲ್ಲ. ಆಸೆ ಖಂಡಿತವಾಗಿ ಎಲ್ಲರಿಗಿದೆ, ಆದರೆ ದುರಾಸೆ ಆಗಬಾರ್ದು ಅಂತ. ನನಗೂ ಕೂಡ ಆಸೆ ಇದೆ, ನನಗೂ ಕೂಡ ಅರ್ಹತೆ ಇದೆ. ಆ ಅರ್ಹತೆ ಇದೆ ಅಂತ ತಕ್ಷಣ ನಾನು ಏನಾದರೂ ಬೊಗಳ್ಬಿಡೋದಾ? ಈಗ ಬೊಗಳ್ತಾರಲ್ಲ BJP ಅವರು, ಆ ಥರ ಬೊಗಳ್ಕೊಂಡು ಹೋದ್ರಾಗತ್ತಾ? ಬೊಗಳದ ಆಸಯ ಅಂತಾರೆ ಅವ್ರಿಗೆ ಅಷ್ಟೇ. ಅದಕ್ಕೆ ಅರ್ಹತೆ ಇದೆ, ಅವಕಾಶಗಳು ಬಂದೇ ಬರುತ್ತೆ. ಅದಕ್ಕೆ ನನಗೆ ವಿಶ್ವಾಸ ಇದೆ, ನಮ್ಮ ನಾಯಕರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಈಗ ರಾಜಣ್ಣ ಅವರ ಹೇಳಿಕೆಯಿಂದ ಶಾಸಕರಿಗೆ, ಪಕ್ಷದ ಕಾರ್ಯಕರ್ತರಿಗೆ ಎಲ್ಲರಿಗೂ ಒಂದಿಷ್ಟು ಗೊಂದಲ ಸೃಷ್ಟಿಯಾಗಿದೆ ಅಂತ. ನೋಡ್ರಿ, ಯಾರ್ಯಾರು ಏನೇನು ಮಾತಾಡೋದಕ್ಕೆ ನಾನು ಪ್ರತಿಕ್ರಿಯಿಸೋಕೆ ಹೋಗೋಲ್ಲ. ಯಾಕಂದರೆ ಅವ್ರ ವಿಚಾರದಲ್ಲಿ ಅವ್ರು ಮಾತಾಡಿದ್ದಾರೆ, ಅವ್ರ ಬಗ್ಗೆ ನಾನು ಏನು ಹೇಳಕ್ಕೆ ಹೋಗೋದಿಲ್ಲ. ಸರ್, ಈಗ ಏನೋ ಕೇಳ್ತಾ ಇದ್ದ ಅನುದಾನದ ಬಗ್ಗೆ ಏನಾದರೂ ಕೊಟ್ಟರೆ ಶಾಸಕರಿಗೆ ಅನುದಾನ? ನೋಡ್ರಿ, ನಮಗೆ ನಮ್ಮ ಕ್ಷೇತ್ರಕ್ಕೆ ಏನೇನು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿದೆ ಅವೆಲ್ಲರೂ ಆಗ್ತಾ ಇದ್ದಾವಲ್ಲ, ಆಗ್ತಾಯಿದೆ. ಕೆಲವಷ್ಟು ಜನ ಅವರ ನಿಷ್ಕಾಳಜಿ ಅಂತ ಕೆಲಸಗಳು ಆಗಿಲ್ಲ ವಿನಃ ಸರ್ಕಾರ ದುಡ್ಡು ಕೊಟ್ಟಿಲ್ಲ ಅನ್ನೋಗಿಲ್ಲ. ಎಲ್ಲ ಹಂತದಲ್ಲಿ ದುಡ್ಡು ಕೊಡ್ತಾ ಇದೆ. ಯಾವ ಇಲಾಖೆಗೆ ದುಡ್ಡು ಬಂದಿಲ್ಲ ಅನ್ನೋದು ಹೇಳಿ ನನಗೆ, ಆ ಶಾಸಕರು ಪ್ರಶ್ನೆ ಮಾಡಲಿ. ಸುಮ್ಮನೆ ನೋಡಿ, ಯಾವುದೋ ವಿಚಾರಕ್ಕೆ ಏನೋ ಇಟ್ಕೊಂಡು ಒಳಗಡೆ ಒಂದು ಇಟ್ಕೊಂಡು ಬೇರೆ ಹೊರಗಡೆ ಆರೋಪ ಮಾಡೋದು ಇದು ಸಹಜವಾದಂಥ ಮನುಷ್ಯನ ಗುಣ. ಅವ್ರಿಗೆ ಉದ್ದೇಶಗಳು ಬೇರೆ ಇದ್ದಾವೆ. ಆದರೆ ಈಗ ಸುಮ್ಮನೆ ಮಾಧ್ಯಮದ ಮುಂದೆ ಬೇರೆ ಬೇರೆ ರೀತಿ ಮಾತಾಡುವಂಥದ್ದು ಇದು ಸರಿಯಲ್ಲ. ಒಂದು ಪಕ್ಷದಲ್ಲಿ, ಒಂದು ನಾಯಕತ್ವದಲ್ಲಿ ಒಪ್ಪಿಕೊಂಡು ನಾವು ನಡೆಯುವಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಆ ಬದ್ಧತೆ ಇಟ್ಕೊಂಡು ಪಕ್ಷದ ಮೇಲೆ ನಿಷ್ಠೆ ಇಟ್ಕೊಂಡು ನಡೆಯುವಂಥವ್ರು ಆಗಬೇಕು. ಇಂಥ ಹೇಳಿಕೆಗಳನ್ನು ನಿಲ್ಲಿಸಬೇಕು ಅಂತ ನಾನು ಹೇಳ್ತೀನಿ. ಸಚಿವ ಸ್ಥಾನ ಇರ್ಬೋದು, ಅದು ಬೇರೆ ಅಭಿವೃದ್ಧಿ ಕೆಲಸಗಳೇ ಇರ್ಬೋದು. ಆದರೆ ಸುಮ್ಮನೆ ಉದ್ದೇಶ ಬೇರೆ ಇಟ್ಕೊಂಡು ಏನೋ ಮಾತಾಡೋದು, ಅದರಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ನೋಡ್ರಿ, ಯಾರೇ ಇರಲಿ, BR ಪಾಟೀಲ್, ರಾಜು ಕಾಗೆ ಅವರು ಇರಲಿ, ಅವರು ಕೂಡ ಹಿರಿಯರಿದ್ದಾರೆ, ಅವರು ಇಷ್ಟು ಅನುಭವಿಸ್ತಿದ್ದಾರೆ. ಸುಮ್ಮನೆ ಯಾವುದೋ ಉದ್ದೇಶಕ್ಕೆ ಏನೇನೋ ಮಾತಾಡಿ ಮಾಧ್ಯಮದಲ್ಲಿ ಬಂದು ನಮ್ಮ ಮರ್ಯಾದೆಯನ್ನು ನಾವೇ ತೊಳ್ಕೊಳ್ಳೋದು ಸರಿಯಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.